ಆರನೇ ಅಧ್ಯಾಯದ ಪ್ರಾರಂಭ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನನ್ಯರಜ್ಞರನ ಚಾಕ್ರಿಯಃ. ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಹ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿಃ ನ ಚ ಅಕ್ರಿಯಃ. ಭಗವದ್ಗೀತೆಯನ್ನ 3 ಭಾಗವನ್ನಾಗಿ ಮಾಡಿದಾಗ ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ ಅಂದ್ರೆ 6 ಒಂದೊಂದು ಗುಂಪು. ಮೊದಲ 6 ಅಧ್ಯಾಯದ ಒಂದು ಗುಂಪು, ಎರಡನೇ 6 ಅಧ್ಯಾಯದ ಒಂದು ಗುಂಪು, ಮತ್ತೆ ಮೂರನೇ 6 ಅಧ್ಯಾಯದ ಒಂದು ಗುಂಪು. ಹೀಗೆ ಪ್ರಥಮ ಷಟ್ಕದ ಕೊನೆಯ ಅಧ್ಯಾಯ ಅಂದ್ರೆ 5 ಅಧ್ಯಾಯಗಳಲ್ಲಿ ಏನು ಹೇಳಿದ್ದಾರೆ ಸಾಧನೆಗೆ ಸಂಬಂಧಪಟ್ಟಂತ ಅಂಶಗಳನ್ನ ಅದನ್ನ ಬಳಸಿಕೊಂಡು ಯಾವ ರೀತಿಯಲ್ಲಿ ನಾವು ಆತ್ಮ ಸಂಯಮ ಮನೋನಿಯಂತ್ರಣವನ್ನ ಮಾಡಬೇಕು, ಧ್ಯಾನವನ್ನ ಮಾಡಬೇಕು, ಈ ಎಲ್ಲಾ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಪ್ರಾರಂಭದಲ್ಲಿ ಸನ್ಯಾಸ ಮತ್ತೆ ಯೋಗ ಇವುಗಳ ಅರ್ಥವನ್ನ ನಮಗೆ ಸ್ಪಷ್ಟಪಡಿಸಿ ಆ ಸನ್ಯಾಸ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಅದು ನಮ್ಮ ಸಾಧನೆಗೆ ಯಾವ ರೀತಿಯಲ್ಲಿ ಉಪಕಾರಿಯಾದದ್ದು, ಈ ವಿಚಾರವನ್ನ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾನೆ. ಮೊದಲಿಗೆ ಇಲ್ಲಿ ಅರ್ಜುನನ ಪ್ರಶ್ನೆ ಏನಿಲ್ಲ, ಯಾಕಂದ್ರೆ ಈಗಾಗಲೇ 5ನೇ ಅಧ್ಯಾಯದಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟಂತ ವಿಚಾರ ಬಂದಿದೆ. ಹಳೆಯ ಇದರಲ್ಲಿ ಭೋಕ್ತಾರಂ ಎಂಥ ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಅಂತ ನಾವು ನೋಡಿದ್ದೇವೆ. ಆ ಧ್ಯಾನ ಮಾಡಬೇಕು ಅಂತಾದ್ರೆ ನಮ್ಮಲ್ಲಿ ಯಾವ ರೀತಿಯಾಗಿರತಕ್ಕಂಥ ಭಾವನೆಗಳಿರ್ಬೇಕು ಅದನ್ನ ಶ್ರೀಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ನಮ್ಮ ಭಾವನೆ ಹೇಗಿರಬೇಕು, ನಾವು ಇರಬೇಕಾದ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕಾದ ವಾತಾವರಣ ಹೇಗಿರಬೇಕು, ಆ ಜಾಗ ಎಲ್ಲಿ ಕೂತ್ಕೊಳ್ಬೇಕು, ಎಂಥ ಕಡೆ ಕೂತ್ಕೊಳ್ಬಾರ್ದು, ನಮ್ಮ ದೃಷ್ಟಿ ಹೇಗಿರಬೇಕು ಹೇಗಿರಬಾರ್ದು, ಈ ಎಲ್ಲಾ ವಿಚಾರಗಳನ್ನ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡತಕ್ಕಂಥದ್ದು. ಮುಖ್ಯವಾಗಿ ಯಾರು ಈ ಯೋಗ ಪ್ರಾಣಾಯಾಮ ಇವುಗಳಲ್ಲಿ ಆಸಕ್ತರಾಗಿದ್ದಾರೋ ಅವರು ಬಹಳ ಪ್ರಮುಖವಾಗಿ ಓದಲೇಬೇಕಾಗಿರ್ತಕ್ಕಂಥ ಅಧ್ಯಾಯ 6ನೇ ಅಧ್ಯಾಯ. ಮೊದಲಿಗೆ ಶ್ರೀಕೃಷ್ಣನ ಮಾತು. ಅನಾಶ್ರಿತ ಕರ್ಮಫಲಂ. ಕರ್ಮಫಲಂ ಅನಾಶ್ರಿತ. ಕರ್ಮದ ಫಲ, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದಕ್ಕೊಂದು ಫಲ ಅಂತ ಇರುತ್ತೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಜ್ಯೋತಿಷ್ಠೋಮ ಅಂತ ಒಂದು ಯಾಗ, ಅದನ್ನು ಮಾಡಿದ್ರೆ ಸ್ವರ್ಗ ಎಂಬ ಫಲ ಸಿಗುತ್ತದೆ. ಪುತ್ರ ಕಾಮ ಪುತ್ರೇಷ್ಟ್ಯ ಯಜೇತ. ಸಂತಾನಕ್ಕೋಸ್ಕರವಾಗಿ ಪುತ್ರ ಕಾಮೇಷ್ಟಿಯನ್ನು ಮಾಡುವಂಥದ್ದು. ಹೀಗೆ ಪ್ರತಿಯೊಂದು ಕರ್ಮ ಅಂದ್ರೆ ಒಂದು ಕ್ರಿಯೆಯ ಹಿಂದೆಯೂ ಕೂಡ ಒಂದು ಫಲದ ಉದ್ದೇಶ ಇದ್ದೇ ಇರುತ್ತೆ. ಅದರಲ್ಲಿ ನಾವು ಅಷ್ಟೇ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಅಲ್ಲಿ ನಾವೇನೇನು ಕ್ರಿಯೆಗಳನ್ನ ಮಾಡ್ತೀವೋ ಆ ಎಲ್ಲಾ ಕ್ರಿಯೆಗಳ ಹಿಂದೆಯೂ ಕೂಡ ಯಾವುದಾದರೂ ಒಂದು ಫಲದ ಉದ್ದೇಶ ನಮ್ಮ ಜೊತೆಯಲ್ಲಿ ಇರುತ್ತೆ. ಆದರೆ ಯಾರು ಕರ್ಮಫಲಂ ಅನಾಶ್ರಿತ, ಕರ್ಮದ ಫಲದ ಬಗ್ಗೆ ವ್ಯಾಮೋಹ ಇಲ್ಲ, ಫಲದ ಬಗ್ಗೆ ಅಪೇಕ್ಷೆ ಇಲ್ಲ. ಫಲದ ಬಗ್ಗೆ ಅಪೇಕ್ಷೆ ಇಲ್ಲ, ಅದರಿಂದಾಗಿ ಕರ್ಮ ಮಾಡಿಯೂ ಫಲ ಸಿಗದೆ ಇದ್ದಾಗ ಹತಾಶೆ ಇಲ್ಲ. ಅಪೇಕ್ಷೆ ಇದ್ರೆ ಅಷ್ಟೇ ಹತಾಶೆ, ಅಪೇಕ್ಷೆ ಇಲ್ಲ ಅಂತ ಆದಾಗ ಹತಾಶೆ ಇರೋದಿಲ್ಲ. ಯಾವುದರ ಬಗ್ಗೆ ಆದರೂ ಅಷ್ಟೇ, ನಾವು ಒಬ್ಬ ವ್ಯಕ್ತಿ ಬಗ್ಗೆ ಅನೇಕ ರೀತಿಯಾಗಿರತಕ್ಕಂತಹ ಅಪೇಕ್ಷೆಗಳನ್ನ ಇಟ್ಟುಕೊಂಡಾಗ ನಮ್ಮ ಅಪೇಕ್ಷೆಗೆ ಅವನು ರೀಚ್ ಆಗಿಲ್ಲ, ನಮ್ಮ ಅಪೇಕ್ಷೆಯನ್ನ ಮುಟ್ಲಿಲ್ಲ ಅವನು ಅಂತಾದಾಗ ಆ ವ್ಯಕ್ತಿ ಬಗ್ಗೆ ನಮಗೇನಾಗತ್ತೆ, ಅಥವಾ ಆ ಬಾಂಧವ್ಯದ ಬಗ್ಗೆ ಏನಾಗತ್ತೆ, ಹತಾಶೆ ಉಂಟಾಗತ್ತೆ. ಯಾವುದೇ ರೀತಿಯಾಗಿರತಕ್ಕಂಥ ಅಪೇಕ್ಷೆಯನ್ನೇ ಇಟ್ಟುಕೊಂಡಿಲ್ಲ ಅಂತಾದಾಗ ಹತಾಶೆಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕರ್ಮ ಫಲಂ ಅನಾಶ್ರಿತ. ಕರ್ಮ ಅನಾಶ್ರಿತ ಅಂತ ಹೇಳ್ತಾ ಇಲ್ಲ ಕೃಷ್ಣ, ಕರ್ಮದ ಫಲ ಅನಾಶ್ರಿತ. ಕರ್ಮವನ್ನ ಮಾಡಬೇಕು, ಕರ್ಮ ಮಾಡೋದು ಬಿಡುವಂತಿಲ್ಲ, ಅವರವರ ಪಾಲಿನ ಕರ್ಮವನ್ನ ಮಾಡ್ತಾ ಇರಬೇಕು. ಆದರೆ ಕರ್ಮ ಮಾಡುವಾಗ ಫಲದ ಬಗ್ಗೆ ವ್ಯಾಮೋಹ ಇರಬಾರದು. ಕರ್ಮ ಫಲಂ ಅನಾಶ್ರಿತ ಯಹ ಕಾರ್ಯಂ ಕರ್ಮ ಕರೋತಿ. ಯಾರು ಕಾರ್ಯ ಅಂದ್ರೆ ಏನು, ಕರ್ತುಂ ಯೋಗ್ಯಂ ಕಾರ್ಯಂ ಅಂತ ಅರ್ಥ. ಮಾಡಲು ಯೋಗ್ಯವಾದ ಕೆಲಸವನ್ನ ಕಾರ್ಯ ಅಂತ ಕರೆಯೋದು. ಮಾಡಬಾರದ ಕೆಲಸಗಳೆಲ್ಲವೂ ಕೂಡ ಅಕಾರ್ಯ, ಶಾಸ್ತ್ರ ವಿಹಿತವಲ್ಲದ ಧರ್ಮಶಾಸ್ತ್ರಗಳು ನಮಗೆ ಯಾವುದನ್ನ ಮಾಡಬಾರದು ಅಂತ ಹೇಳುತ್ತೋ ಅದೆಲ್ಲವೂ ಅಕಾರ್ಯಗಳು. ಅಲ್ಲಿಗೆ ಅಕಾರ್ಯ ಅಂದ್ರೆ ಮಾಡಬಾರದ ಕೆಲಸ, ಕಾರ್ಯ ಅಂದ್ರೆ ಮಾಡಲೇಬೇಕಾದ ಕೆಲಸಗಳು. ಹಾಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಚೌಕಟ್ಟಿನ ಒಳಗೆ ಏನೇನು ಮಾಡಲೇಬೇಕು ಅಂತ ಶಾಸ್ತ್ರದ ನಿಯಮಗಳಿದ್ದಾವೋ ಅಂತಹ ಕರ್ಮಗಳನ್ನ ಯಾರು ಮಾಡ್ತಾನೋ, ಮಾಡಬೇಕಾದ್ರೆ ಕರ್ಮಫಲಂ ಅನಾಶ್ರಿತ, ಕರ್ಮ ಮಾಡಬೇಕು, ಕರ್ಮದ ಫಲದ ಬಗ್ಗೆ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬಾರದು. ಸಹ ಸನ್ಯಾಸಿ ಸಹ ಯೋಗಿ.
ಅವನೇ ಸನ್ಯಾಸಿ ಸಹ ಏವ ಅಂತ ಅರ್ಥ. ಸನ್ಯಾಸಿ ಅಂದ್ರೆ ಯಾರು? ಒಂದು ಕಾವಿ ಬಟ್ಟೆಯನ್ನು ಹಾಕಿಕೊಂಡು ಕೈಯಲ್ಲಿ ದಂಡ ಹಿಡ್ಕೊಂಡು ತಲೆ ಮುಂಡನ ಮಾಡಿಕೊಂಡಲೇ ಸನ್ಯಾಸಿ ಅಂತ ಕರೆಸ್ಕೊಳ್ಳೋದಿಲ್ಲ. ಸನ್ಯಾಸಿ ಅಂತ ಆಗಬೇಕು ಅಂತ ಆದ್ರೆ ಕರ್ಮ ಫಲದ ಬಗ್ಗೆ ಅಪೇಕ್ಷೆ ಇರಬಾರದು. ವಿಹಿತ ಕರ್ಮಾನುಷ್ಠಾನವನ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ಹೀಗೆ ಯಾರು ತಮ್ಮ ಕರ್ಮದಲ್ಲಿ ಆಸಕ್ತರಾಗಿ ಕರ್ಮ ಫಲದಲ್ಲಿ ಆಸಕ್ತರಾಗದೇನೆ ಯಾರು ತಮ್ಮ ಕರ್ತವ್ಯಗಳನ್ನ ನಿರಂತರವಾಗಿ ಮಾಡ್ತಾ ಹೋಗ್ತಾರೋ ಅವನೇ ಸನ್ಯಾಸಿ, ಅವನೇ ಯೋಗಿ. ಯೋಗಿ ಅಂದ್ರೆ ಧ್ಯಾನ ಯೋಗಿ ಅಂತ ಅರ್ಥ. ಹೊರತು ನನಿರಗ್ನಿ ನಚಾಕ್ರಿಯ. ಲೋಕದಲ್ಲಿ ಒಂದು ಭ್ರಾಂತಿ ಇದೆ. ಯಾರು ಸನ್ಯಾಸಿಗಳು ಅಂತ ಹೇಳಿದ್ರೆ ಅಗ್ನಿಯನ್ನ ಬಿಟ್ಟವನು ಸನ್ಯಾಸಿ. ಅಂದ್ರೆ ಅಗ್ನಿ ಪರಿತ್ಯಾಗ ಮಾಡದವನು ಸನ್ಯಾಸಿ ಅಲ್ಲ. ಯಾಕಂದ್ರೆ ಸನ್ಯಾಸಿಗಳಿಗೂ ಕೂಡ ಅಗ್ನಿ ಇದ್ದೇ ಇದೆ. ಶ್ರೀಕೃಷ್ಣ ಪರಮಾತ್ಮ ಹಿಂದೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ. ಯಾಕಂದ್ರೆ ಯೋಗಿಗಳಿದ್ದರೂ ಕೂಡ ದೈವ ಯಜ್ಞವನ್ನ ಮಾಡ್ತಾರೆ. ಅಂದ್ರೆ ದೈವ ಪರದೈವನಾಗಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಆ ಭಗವಂತನನ್ನೇ ಯಜ್ಞ ಎಂಬುದಾಗಿ ಭಾವಿಸಿಕೊಂಡು ಅಗ್ನಿ ಎಂಬುದಾಗಿ ಭಾವಿಸಿಕೊಂಡು ಅವನ ನಿರಂತರ ಧ್ಯಾನವನ್ನ ಮಾಡ್ತಾರೆ. ಅದೇ ಒಂದು ಯಜ್ಞ ಅವರಿಗೆ. ಅವ್ರಿಗೇನು ಅಗ್ನಿಯನ್ನ ಕುಂಡದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಹೋಮ ಮಾಡಬೇಕಾದ ಅಗತ್ಯ ಇಲ್ಲ. ಆ ದೇವರ ಧ್ಯಾನವೇ ಒಂದು ಯಜ್ಞ. ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ. ಆ ದೈವ ಪರದೈವನಾಗಿರ್ತಕ್ಕಂಥ ಭಗವಂತನ ಧ್ಯಾನ ಮಾಡೋದೇ ಒಂದು ಯಜ್ಞ. ಹಾಗಾಗಿ ಅವರಿಗೂ ಕೂಡ ಒಂದು ಯಜ್ಞ ಎಂಬುದು ಇದ್ದೇ ಇದೆ. ಅದೇ ರೀತಿಯಲ್ಲಿ ಸನ್ಯಾಸಿಗಳಿಗೆ ಹೊರಗಿನ ಅಗ್ನಿ ಇಲ್ಲ. ಅಂದ್ರೆ ಏನು, ನಾವು ಮಾಡುವಂತೆ ಅಗ್ನಿ ಕಾರ್ಯ ಉಪಾಸನ ಇದೆಲ್ಲ ಅವ್ರು ಯಜ್ಞಾದಿಗಳನ್ನ ಅವ್ರು ಮಾಡುವಂತೆ ಇಲ್ಲ. ಆದರೆ ಆ ಅಗ್ನಿಯನ್ನ ಆತ್ಮಾರೋಪಣೆ ಮಾಡಿಕೊಂಡು ತಮ್ಮ ಒಳಗಡೆ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅಗ್ನಿಯನ್ನ ತಮ್ಮೊಳಗೆ ಕೂರಿಸಿಕೊಂಡು ಅಲ್ಲಿ ಅಗ್ನಿಯನ್ನು ಉಪಾಸನೆ ಮಾಡ್ತಾರೆ. ತಾವು ಪ್ರತಿನಿತ್ಯ ಮಾಡತಕ್ಕಂಥ ಭೋಜನ ಅಂದ್ರೆ ಭಿಕ್ಷಾ ಸ್ವೀಕಾರ, ಅಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೂಪಕನಾಗಿರ್ತಕ್ಕಂತಹ ಪ್ರಾಣದೇವರು, ಅವರ ಒಳಗಡೆ ಇರತಕ್ಕಂಥ ನಾರಾಯಣ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ಆಹುತಿ ಕೊಡ್ತಕ್ಕಂಥ ಒಂದು ಯಜ್ಞವನ್ನ ಮಾಡ್ತಾರೆ. ಹೀಗೆ ಸನ್ಯಾಸಿಗಳಿಗೂ ಕೂಡ ಅಗ್ನಿ ಎಂಬುದು ಇದ್ದೇ ಇದೆ. ಬಾಹ್ಯ ಅಗ್ನಿ ಇಲ್ಲ ಹೊರತು ಆಂತರಿಕವಾಗಿರತಕ್ಕಂಥ ಅಗ್ನಿ ಎಂಬುದು ಸನ್ಯಾಸಿಗಳಿಗೆ ಇದ್ದೇ ಇದೆ. ಸನ್ಯಾಸಿಗಳಿಗೆ ಅಗ್ನಿ ಇಲ್ಲ ಎಂಬುದು ಪ್ರಸಿದ್ಧ. ಸನ್ಯಾಸಿಗಳು ಯಾವುದೇ ರೀತಿಯಾಗಿರತಕ್ಕಂಥ ಅಗ್ನಿಯ ಉಪಾಸನೆಯನ್ನು ಮಾಡಬಾರದು. ನಾವು ಹೇಗೆ ಬ್ರಹ್ಮಚಾರಿಗಳು ಗೃಹಸ್ಥರೆಲ್ಲ ಅಗ್ನಿ ಮಾಧ್ಯಮದಿಂದ ಹೋಮ ಹವನಗಳನ್ನ ಮಾಡ್ತೀವೋ ಆ ರೀತಿಯಲ್ಲಿ ಸನ್ಯಾಸಿಗಳು ಅಗ್ನಿಯ ಮಾಧ್ಯಮದಿಂದ ಹೋಮ ಹವನಾದಿಗಳನ್ನ ಸ್ವಯಂ ತಾವು ಕೂತು ಮಾಡುವಂತಿಲ್ಲ. ಅವರ ಉದ್ದೇಶ ಬೇರೊಬ್ಬರು ಮಾಡುವುದು ಹೊರತು ಅವರೇ ಕೂತು ಹೋಮ ಹವನವನ್ನು ಮಾಡುವಂತೆ ಇಲ್ಲ. ಅವರಿಗದಿಲ್ಲ. ಆದ್ರೆ ಇಷ್ಟು ಮಾತ್ರ ಅಲ್ಲ, ಮತ್ತೇನು ಅವರಿಗೆ ಅಗ್ನಿ ಉಪಾಸನೆ ಇದೆ. ಎಂತ ಅಗ್ನಿ ಉಪಾಸನೆ ಅಂತ ಹೇಳಿದ್ರೆ ಒಳಗಿನ ಅಗ್ನಿಯ ಉಪಾಸನೆ. ಅದು ಸನ್ಯಾಸಿಗಳಿಗೂ ಕೂಡ ಇದ್ದೇ ಇದೆ. ಹೊರತು ಸನ್ಯಾಸಿಗಳು ಅಂತ ಅಂದ್ಕೊಳ್ಳೆ ಅವರು ಸರ್ವ ಸಂಘ ಪರಿತ್ಯಾಗಿಗಳು ಹೊರತು ಸರ್ವ ಕರ್ಮ ಪರಿತ್ಯಾಗಿಗಳನ್ನ ಅಕ್ರಿಯ. ಅಂದ್ರೆ ಮಾಡಬೇಕಾದ ಜವಾಬ್ದಾರಿಯನ್ನು ಬಿಟ್ಟು ಕೂತವನು ಸನ್ಯಾಸಿ ಅಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಓಂಕಾರ ಮಂತ್ರದ ಜಪಾನುಷ್ಠಾನ, ಅನೇಕ ಜನರಿಗೆ ಹಿತ ನುಡಿಗಳನ್ನು ಹೇಳ್ತಕ್ಕಂಥದ್ದು, ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವಂಥದ್ದು, ಸಮಾಜದ ಸ್ವಾಸ್ಥ್ಯಕ್ಕೆ ಏನಾದ್ರು ಧಕ್ಕೆ ಬರುತ್ತೆ ಅಂತಿದ್ದಾಗ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡತಕ್ಕಂಥದ್ದು, ಈ ಎಲ್ಲಾ ಕ್ರಿಯೆಗಳು ಕೂಡ ಸನ್ಯಾಸಿಗೆ ಇದ್ದೇ ಇದೆ. ಹಾಗೆ ಸನ್ಯಾಸಿ ಅಥವಾ ಧ್ಯಾನ ಯೋಗಿ, ಯೋಗಿ ಅಂದ್ರೆ ಸಮಾಧಿ ಯೋಗಿ, ಧ್ಯಾನ ಯೋಗಿ, ಅವನು ಅಗ್ನಿ ಪರಿತ್ಯಾಗ ಮಾಡಿದವನು ಅಲ್ಲ. ಅಂದ್ರೆ ಅವನಿಗೂ ಅಗ್ನಿಯಲ್ಲಿ ಉಪಾಸನೆ ಅಂದ್ರೆ ಆಂತರ ಅಗ್ನಿಯಲ್ಲಿ ಉಪಾಸನೆ ಎಂಬುದು ಇದ್ದೇ ಇದೆ. ಮತ್ತು ಕ್ರಿಯೆಯನ್ನ ಬಿಟ್ಟವನಲ್ಲ. ಶಾಸ್ತ್ರವಿಹಿತವಾಗಿರ್ತಕ್ಕಂಥ ಕರ್ಮಾನುಷ್ಠಾನವನ್ನ ಮಾಡುವವನೇ ಸನ್ಯಾಸಿ, ಶಾಸ್ತ್ರವಿಹಿತವಾಗಿರ್ತಕ್ಕಂಥ ಕರ್ಮಾನುಷ್ಠಾನವನ್ನ ಮಾಡತಕ್ಕಂಥವನೇ ಯೋಗಿ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಕರ್ಮ ಫಲಂ, ಕರ್ಮದ ಫಲವನ್ನು, ಕರ್ಮದ ಫಲ ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಫಲ ಅಂತ ಇರುತ್ತೆ. ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತೆ, ವಾಕಿಂಗ್ ಮಾಡಿದ್ರೆ ಸ್ವಲ್ಪ ದೇಹ, ವ್ಯಾಯಾಮ ಮಾಡಿದ್ರೆ ಯೋಗ ಮಾಡಿದ್ರೆ ದೇಹಕ್ಕೆ ಬೇಕಾಗಿರತಕ್ಕಂತಹ ಒಂದು ಆರೋಗ್ಯ ಅಭಿವೃದ್ಧಿ ಆಗತ್ತೆ, ದೇಹ ಎಲ್ಲ ಕಡೆ ಚೆನ್ನಾಗಿ ಬಿಟ್ಕೊಳ್ಳತ್ತೆ ಅಲ್ವಾ, ದೇಹ ಹಗುರವಾಗತ್ತೆ. ಹಾಗೆ ಪ್ರತಿಯೊಂದು ಕೆಲಸದ ಹಿಂದೆಯೂ ಕೂಡ ಒಂದೊಂದು ಫಲ ಅಂತ ಇರುತ್ತೆ. ಆದ್ರೆ ಕರ್ಮದ ಫಲವನ್ನು ಅನಾಶ್ರಿತ, ಆಶ್ರಯಿಸದೆ, ಅಂದ್ರೆ ಕರ್ಮದಿಂದ ಇಂಥ ಫಲ ಬೇಕು ಎಂಬ ಬಯಕೆ ಇಲ್ಲದೆ, ಯಾವ ಸಾಧಕನು ಕಾರ್ಯಂ ಮಾಡಲೇಬೇಕಾದಂತಹ ಶಾಸ್ತ್ರವಿಹಿತವಾದಂತಹ ಕರ್ಮ, ವಿಹಿತ ಕರ್ಮಗಳನ್ನು ಅಥವಾ ಕರ್ಮವನ್ನು, ಅದು ಸಮೂಹಾರ್ಥೆ ಏಕವಚನ, ಯಾವುದೋ ಒಂದು ಕೆಲಸ ಅಂತಲ್ಲ. ಕರ್ಮಣಿ ಕರ್ಮಾಣಿ, ಕರ್ಮ ಎಂಬುವಂಥದ್ದು ದ್ವಿತೀಯ ವಿಭಕ್ತಿ ಏಕವಚನ. ಏಕವಚನ ಅಂತ ಹಾಕಿದ್ಕೊಳ್ಳೆ ಒಂದೇ ಕೆಲಸ ಮಾಡಬೇಕು ಅಂತಲ್ಲ, ವಿಹಿತವಾದಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಬೇಕು. ಸಮೂಹಾರ್ಥೆ ಏಕವಚನ. ಭತ್ತದ ರಾಶಿ ಅಂತೆ, ಭತ್ತದ ರಾಶಿ ಅಂದ್ರೆ ಆ ರಾಶಿಯಲ್ಲಿ ಒಂದೇ ಭತ್ತ ಇದೆಯಾ? ಸಾವಿರಾರು ಲಕ್ಷಗಟ್ಟಲೆ ಭತ್ತ ಇರುತ್ತೆ. ಧಾನ್ಯದ ರಾಶಿ, ಒಂದು ಧಾನ್ಯದ ರಾಶಿ ಆಗ್ಲಿಕ್ಕೆ ಸಾಧ್ಯನ ಇಲ್ಲ, ಅನೇಕ ಧಾನ್ಯಗಳ ರಾಶಿ. ಸಮೂಹದಲ್ಲಿ ಏಕವಚನ ಪದ ಪ್ರಯೋಗ ಮಾಡುವಂಥದ್ದು ಒಂದು ಕ್ರಮ, ಭಾಷೆಯ ಒಂದು ಶೈಲಿ. ಹಾಗಾಗಿ
ಕಾರ್ಯ ಅಂದ್ರೆ ಮಾಡಬೇಕಾಗಿರತಕ್ಕಂಥ ಸಕಲ ಕಾರ್ಯಗಳನ್ನು, ಮಾಡಲೇಬೇಕಾದ ಕೆಲಸಗಳನ್ನು, ಕರ್ಮ ವಿಹಿತ ಕರ್ಮವನ್ನು ಯಹ ಕರೋತಿ ಯಾರು ಮಾಡುತ್ತಾನೋ ಆಚರಿಸುತ್ತಾನೋ ಸಹ ಅವನೇ ಸನ್ಯಾಸಿ. ಸನ್ಯಾಸಿ ಚ ಚ ಅನ್ನೋದು ಅವಧಾರಣಾರ್ಥ, ಅವನೇ ಸನ್ಯಾಸಿ. ಸಹ ಸಚ ಸನ್ಯಾಸಿ ಅವನೇ ಸನ್ಯಾಸಿ. ಸಚ ಯೋಗಿ ಅವನೇ ಧ್ಯಾನ ಯೋಗಿ, ಸಮಾಧಿ ಯೋಗಿ. ಹೊರತು ನ ನಿರಗ್ನಿ, ಕೇವಲ ಅಗ್ನಿಯನ್ನ ಪರಿತ್ಯಾಗ ಮಾಡಿದವನು ಸನ್ಯಾಸಿ ಎಲ್ಲ, ಧ್ಯಾನ ಯೋಗಿಯೂ ಕೂಡ ಅಲ್ಲ. ನಚ ಅಕ್ರಿಯ, ಏನನ್ನೂ ಮಾಡದೆ ಸುಮ್ಮನೆ ಕುಳಿತವನು ಕೂಡ ಸನ್ಯಾಸಿಯೂ ಅಲ್ಲ, ಯೋಗಿಯೂ ಅಲ್ಲ. ಅಲ್ಲಿಗೆ ಸನ್ಯಾಸಿ ಮತ್ತು ಯೋಗಿ ನಾವು ಕೂಡ ಆಗಬಹುದು. ಏನು ಸನ್ಯಾಸಿ ಯೋಗಿಗಳು ಅಂತ ಹೇಳಿದ್ರೆ, ಫಲಾಪೇಕ್ಷೆಯನ್ನ ಬಿಟ್ಟು ನಮ್ಮ ಕರ್ಮವನ್ನ ನಿರಂತರವಾಗಿ ಮಾಡ್ತಾ ಹೋಗಬೇಕು ಮತ್ತು ವಿಹಿತ ಕರ್ಮಾನುಷ್ಠಾನವನ್ನೇ ಮಾಡಬೇಕು. ಮಾಡಬಾರದ ಕೆಲಸವನ್ನ ಮಾಡಬಾರದು, ಮಾಡಲೇಬೇಕಾದ ಕೆಲಸವನ್ನ ಬಿಡಬಾರದು. ಈ ಭಾವನೆಯನ್ನ, ಈ ಒಂದು ತತ್ವವನ್ನ ಅಳವಡಿಸಿಕೊಂಡು ಯಾರು ವಿಹಿತ ಕರ್ಮಾನುಷ್ಠಾನಗಳನ್ನು ಮಾಡ್ತಾರೋ ಅವರು ಸನ್ಯಾಸಿ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ ನ ಚಾಕ್ರಿಯಃ. ಶ್ರೀಕೃಷ್ಣ.